ಸ್ಥಳದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೋಡೋಣ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿರುವಂತಹ ದಿವ್ಯ ಸುರೇಶ್ ಕಾರು ಅಪಘಾತವಾಗಿರುವಂತಹ ಕೇಸ್ ಬ್ಯಾಟರಾಯನಪುರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಕಳೆದ 4ನೇ ತಾರೀಕು ಅದೇ ತಿಂಗಳ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿದೆ. ಸದ್ಯ ನಾವೀಗ ಘಟನಾಸ್ಥಳದಲ್ಲಿದ್ದೇವೆ. ಬ್ಯಾಟರಾಯನಪುರ ಟ್ರಾಫಿಕ್ನ ಲಿಮಿಟ್ಸ್ ಬರುವಂತಹ ಡಿ ಕ್ರಾಸ್ ಏನಿದೆ ಇದು ಈ ಒಂದು ಸರ್ಕಲ್ನಲ್ಲಿ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥದ್ದು. ಕಿಯಾ ಕಾರು ಅಂದರೆ ದಿವ್ಯ ಸುರೇಶ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಂಥ ಕಿಯಾ ಕಾರ್ ಏನಿದೆ ಇದೇ ಮಾರ್ಗವಾಗಿ ಈ ಕಡೆ ಅಂದರೆ ಅವರು ಏರ್ಪೋರ್ಟ್ಗೆ ಉತ್ರಳ್ಳಿಯಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ ಕಸಿನ್ ಯಾರೋ ಜೊತೆಯಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಬರ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಈ ಭಾಗದಿಂದ ಅಂದರೆ ಟ್ರಾಫಿಕ್ ಸ್ಟೇಷನ್ ರೋಡ್ ಏನಿದೆ ಈ ಭಾಗದಿಂದ ಬೈಕಲ್ಲೇ ಟ್ರಿಬಲ್ ರೈಡಿಂಗು ಅಂದರೆ ಇಬ್ಬರು ಅಂದರೆ ಅವರು ಅನಿತಾ ಅಂತೇಳಿ ಗಾಯಾಳು, ಮತ್ತೊಬ್ಬ ಮಹಿಳೆ ಮತ್ತು ತೂರುದಾರ ಕಿರಣ್ 3 ಕೂಡ ಇದೇ ಒಂದು ಬೈಕಲ್ಲಿ ಈ ಥರ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಈ ಒಂದು ರೋಡಲ್ಲಿ ನಾಯಿಗಳು ಅಡ್ಡ ಬರುವಂಥ ಹಿನ್ನೆಲೆಯಲ್ಲಿ ಪೂರ್ತಿ ರೈಟ್ ಸೈಡಲ್ಲಿ ಬೈಕ್ ಹೋಗುತ್ತೆ. ಬೈಕ್ ಪೂರ್ತಿ ರೈಟ್ ಸೈಡ್ಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳ ಏನು ಗುಂಡಿ ಥರ ಕಾಣ್ತಾ ಇದೆ ಆ ಸ್ಥಳದವರೆಗೂ ಕೂಡ ಅವರು ಡ್ರೈವ್ ಮಾಡಿಕೊಂಡು ಬೈಕಲ್ಲಿ ಬರ್ತಾರೆ. ಆದರೆ ಈ ಭಾಗದಿಂದ ಬಂದಂತಹ ಕಾರು ಅವರಿಗೆ ಡಿಕ್ಕಿ ಹೊಡೆಯುತ್ತೆ ಅಂತೇಳಿ ಅವರು ಕಂಪ್ಲೇಂಟನ್ನು ಕೊಡುವಂಥದ್ದು. ಆದರೆ ಡಿಕ್ಕಿ ಹೊಡೆದು ಹಿಟ್ ಆ್ಯಂಡ್ ರನ್ ಮಾಡಿ ಯಾವುದೇ ಕೂಡ ಅಂದರೆ ಯಾರಿಗೇನು ಸಮಸ್ಯೆ ಆಗಿದೆ ಏನಾಗಿದೆ ಅಂತ ಕೇಳಿ ಮಾನವೀಯತೆಗೂ ಕೂಡ ಆಕೆ ಕಾರಿಂದ ಇಳಿದು ನೋಡದೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಅನಂತರ ಇವರು ಆ ಒಂದು ಪರಿಣಾಮವಾಗಿ ಅದರಲ್ಲಿ ಹಿಂಬದಿ ಕೂತಂಥ ಮಹಿಳೆ ಅನಿತಾ ಅನ್ನೋರಿಗೆ ಗಂಭೀರವಾಗಿ ಗಾಯ ಆಗುತ್ತೆ. ಅಂದರೆ ಮಂಡಿ ಚಿಪ್ ಏನಿದೆ ಮಂಡಿ ಚಿಪ್ಪು ಸಂಪೂರ್ಣವಾಗಿ ಗಾಯ ಆಗುವಂಥದ್ದು. ಅವರೀಗ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು 2 ಲಕ್ಷದವರೆಗೂ ಕೂಡ ಖರ್ಚಾಗಿದೆ. ಆದರೆ ಅವರು ಮಾನವೀಯತೆಗೆ ಬಂದು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಇಳಿದು ನೋಡಿದರೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಯಾರು ಅಂತ ಕೂಡ ನೋಡದೆ ಡಿಕ್ಕಿ ಹೊಡೆದು ನೇರವಾಗಿ ಅವರು ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿ ಹೊರಟೋದ್ರು ಅಂತೇಳಿ. ಆದರೆ CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ದಿವ್ಯ ಸುರೇಶ್ ಬಿಗ್ ಬಾಸ್ ಅಂತೇಳಿ. ಆನಂತರ ಅವ್ರು ಕರೆಸಿ ಸ್ಟೇಟ್ಮೆಂಟನ್ನು ಮಾಡಿ ಕಾರನ್ನು ಸೀಸ್ ಮಾಡಿರ್ತಾರೆ. ಆ ಬಳಿಕ ಈಗ ಲೀಗಲ್ ಆಗಿ ಕಾರನ್ನು ಕೂಡ FIR ಮಾಡಿಕೊಂಡಂಥ ಬಳಿಕ ಸ್ಟೇಟ್ಮೆಂಟ್ ಮಾಡಿ ಸ್ಟೇಷನ್ ಬೆಲಲ್ಲಿ ಕೊಟ್ಟು ಈಗ ಕಾರನ್ನು ಕೂಡ ಈಗ ಆಕೆ ಬಿಡಿಸ್ಕೊಂಡು ಹೋಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಬ್ಯಾಟರಾಯನಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಬೆಂಗಳೂರು. ವಿಜಯಪುರದಲ್ಲಿ ಪತಿ ಪತ್ನಿ ನಡುವೆ ಮಾರಾಮಾರಿ ನಡೆದಿದೆ. ನಡು ರಸ್ತೆಯಲ್ಲೇ ಪತ್ನಿ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಹಲ್ಲೆ ಮಾಡಿದ ಪತಿ ಮೇಲೂ ಸಾರ್ವಜನಿಕರು ಥಳಿಸಿದ್ದಾರೆ. ಸಿಂದಗಿ ಪಟ್ಟಣದ ಆನಂದ್ ಟಾಕೀಸ್ ಬಳಿಯಲ್ಲಿ ಘಟನೆ ನಡೆದಿರೋದು. ಹಲ್ಲೆ ಮಾಡಿ ಜನರಿಗೆ ಆವಾಜನ್ನು ಹಾಕ್ತಾ ಇದ್ದ ಯಮನಪ್ಪ ಅಂತ ಆತನ ಹೆಸರು. ಮತ್ತೆ ಹಲ್ಲೆ ಮಾಡುವಂತ ಭಯಾನಕ ವಿಡಿಯೋ ಕೂಡ ವೈರಲ್ ಆಗಿದೆ. ಪತ್ನಿ ಮೇಲೆ ನಡು ರಸ್ತೆಯಲ್ಲೇ ಗಂಡನೇ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾನೆ. ಆತನ ಹೆಸರು ಯಮನಪ್ಪ ಮಾದರ್. ಹಲ್ಲೆ ಮಾಡಿರುವಂತ ಪತಿ ಅನುಸೂಯ ಮಾದರ್ ಹಲ್ಲೆಗೆ ಒಳಗಾಗಿರುವಂತ ಪತ್ನಿ. ಕಲ್ಲು ಹಾಗೇನೆ ಕಬ್ಬಿಣದ ರಾಡ್ನಿಂದ ಯಮನಪ್ಪ ಮೇಲೆ ಆತ ಹೆಂಡತಿ ಮೇಲೆ ಕೈ ಮಾಡ್ತಿದ್ದಂಗೆ ಹಲ್ಲೆಯನ್ನ ಮಾಡಿದ್ದಾರೆ.